ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಹಳ್ಳಿಯಿಂದ ನಮ್ಮೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ, ನಾನಂತೂ ನೋಡಲಿಲ್ಲ ಡೆಲ್ಲಿ ಹೇಗಿರುತ್ತೆ ಅಂತ. ಡ್ಯಾನ್ಸ್ ಫಂಕ್ಷನಿಗೋಸ್ಕರ ಹೋಗ್ತಾ ಇದ್ದೇವೆ. ಈಗ ಇಲ್ಲಿಂದ ಹುಬ್ಳಿ ಹೋಗಿ ಇಲ್ಲಿಂದ ಡೆಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ ಹೋಗುವ. ಸಾವುಕಾರ ರೆಡಿಯಾಗಿದ್ದಾರೆ. ಇಲ್ಲಿ ನೋಡ್ರಿ, ಇವ್ರ ಬ್ಯಾಗ್, ನಂದೊಂದು ಸೈಡ್ ಬ್ಯಾಗ್. टाटा कर क्लिप बस ನೋಡ್ಬೇಕೀಗ. ಇಲ್ಲಿಂದ ಬಸ್ ಜರ್ನಿ ಸ್ಟಾರ್ಟ್ ಹುಬ್ಳಿ ತನಕ. ಆಮೇಲೆ ಹುಬ್ಳಿಯಿಂದ ಟ್ರೈನ್ ಇದೆ. ಎರಡೂವರೆಗೆ ಹೊರಟಿದ್ವಿ ಮನೆಯಿಂದ. ಈಗ ಟೈಮ್ 2:45 ಆಗಿದೆ. 8:30 ಟ್ರೈನ್ ಇದೆ ನೈಟ್ ಹುಬ್ಳಿಯಿಂದ. ನೋಡೋಣ. Many hours later. Later that night. ಗಾಯ್ಸ್, ನಾವು ಡೆಲ್ಲಿ ಹೊರಟಿದ್ದೀವಿ. ಇಷ್ಟು ಜನ ನೋಡ್ಬೋದು. ಮೇಲೆ ಸ್ವಲ್ಪ ಜನ ಬಂದ್ಕೊಂಡಿದ್ದಾರೆ. ಬಂದು ತಲುಪಿದ್ದೀವಿ. ಈಗ ತುಂಬ ಸ್ಟ್ರೆಸ್ ಇತ್ತು, ಅದ್ರ ನಡುವೆ ಡೆಲ್ಲಿಗೆ ಬಂದು ತಲುಪಿದ್ದೀವಿ. ಈಗ ಇಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಲೊಕೇಶನಿಗೆ, ಫಂಕ್ಷನ್ ಇರೋ ಲೊಕೇಶನಿಗೆ. 2 ಟ್ಯಾಕ್ಸಿ ಮಾಡಿದ್ದೀವಿ. 2 ಟ್ಯಾಕ್ಸಿ ಡೆಲ್ಲಿ ಬಂದಾಗಿದೆ. ಆದರೆ ಹಾಲದು ಸಿಕ್ಕಾಬಿಟ್ಟೆ ಖರಾಬಾಗಿದೆ ನಮಗೆ. 2 ದಿನ ಆಯಿತು, ಸರಿಯಾಗಿ ನಿದ್ದೆ ಇಲ್ಲ. ಟ್ರೈನಲ್ಲಿ ನಮ್ಮದು ಟಿಕೆಟು ಕನ್ಫರ್ಮ್ ಆಗಿದ್ದಾಗಿತ್ತು, ಸ್ವಲ್ಪ ವೇಟಿಂಗಲ್ಲಿತ್ತು. ಹೇಗೋ ಡೆಲ್ಲಿಗೆ ಬಂದು ತಲುಪಿದ್ದೇವೆ. ಇದೇನು ಇಲ್ಲ, ಇವತ್ತು ಫಂಕ್ಷನ್ ಮಾಡಬೇಕು. ನೋಡ್ಬೇಕು ಕ್ಯೂರಿಯಾಸಿಟಿ ಇದೆ, ಫಂಕ್ಷನ್ ಹೇಗೆ ಮಾಡೋದು, ಹೇಗಿರುತ್ತೆ, ಯಾವ್ದಿರುತ್ತೆ. ಹೇಗಿದೆ ಫಸ್ಟ್ ಟೈಮ್ ಡೆಲ್ಲಿಗೆ ಬಂದಿರೋದು. ಒಟ್ಟಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೂ ಮುಂದೆ ಮಾಡ್ತಾ ಹೋಗ್ತೀನಿ. ಬ್ಲಾಗ್ ನೋಡ್ತಾ ಇರಿ, ಕಂಟಿನ್ಯೂ ನೋಡ್ತಾ ಇರಿ ಹೇಗಿದೆ. ಅವರಲ್ಲಿ ಹಿಂದ್ಗಡೆ ಕಾರಲ್ಲಿ ಬರ್ತಾ ಇದ್ದಾರೆ ಬಾಕಿ ಟೀಮ್ ಅವರು. ಸುಪ್ರೀಂ ಕೋರ್ಟ್ ನೋಡಿ ಹೇಗಿದೆ ಅಂತ. ಸುಪ್ರೀಂ ಕೋರ್ಟ್ ನೋಡಿ, ಸುಪ್ರೀಂ ಕೋರ್ಟ್ ಮುಂದ್ಗಡೆ ಇದ್ದೀವಿ ಗೈಸ್. ನಾವೀಗ ನೋಡೋದಕ್ಕೆ ಬರೋಣ. ಚೆನ್ನಾಗಿದೆ. ಡೆಲ್ಲಿಗೆ ಬಂದಿದ್ದು ಖುಷಿ ಅಂತೂ ಆಗ್ತಾಯಿದೆ ಗೈಸ್. ತುಂಬ ಅಂದ್ಕೊಂಡಿರಲಿಲ್ಲ ಇಲ್ಲಿ ತನಕ ಬರ್ತೀವಂತ. ಆದರೆ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೂ ಮುಂದೆ ಹೋಗ್ತೀವಿ. ಆದರೆ ತುಂಬ ನಿದ್ದೆ ಬರ್ತಾಯಿದೆ, ಸುಸ್ತಾಗಿದೆ. ಮತ್ತು ಟ್ರೈನಲ್ಲಿ ಊಟನೂ ಸರಿಯಾಗಿರಲಿಲ್ಲ. ಅದೇನೋ ಎಗ್ ಬಿರಿಯಾನಿ
ಮತ್ತು ಚಿಕನ್ ಬಿರಿಯಾನಿ ಅಂತ ಬರ್ತಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಅದಕ್ಕೆ ಏನೂ ತಿಂದೇ ಇಲ್ಲ ಬೆಳಿಗ್ಗೆಯಿಂದ. ಒಂದು ಚಹಾ ಕುಡಿದಿದ್ದೀನಿ ಅಷ್ಟೇ. ಸಿಕ್ಕಾಬಿಟ್ಟೆ ಹೋಗ್ತಾ ಇದೆ. ನೋಡೋಣ ಅಲ್ಲೋಗಿ ಏನಾದರೂ ತಿನ್ನೋಣ. ಆದರೆ ಒಂದು ಕಡೆ ಅದನ್ನೆಲ್ಲ ಮೀರಿ ಖುಷಿ ಆಗ್ತಾಯಿದೆ. ಇದು ಸಪೋರ್ಟ್ ಮಾಡ್ತಾಯಿದೆ ನಮ್ಮ ಟೀಮಿಗೆ. ಇನ್ನು ಕಾನ್ಫಿಡೆಂಟ್ ಆಗಿ ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ನಾವು. ನಮ್ಮ ಟೀಮ್ ಅವ್ರು ನೋಡಿ ಹೆಂಗಿದ್ದಾರೆ ಅಂತ, ಎಲ್ಲ ಒಂಥರ ಸೈಲೆಂಟ್ ಆಗಿದ್ದಾರೆ. ಗೈಸ್ ಈಗ ರೂಮ್ ಕೊಟ್ಟಿದ್ದಾರೆ, ಕೀ, ಸೋಪು ಎಲ್ಲ ಕೊಟ್ಟಿದ್ದಾರೆ. ನೋಡ್ಬೇಕೀಗ ನಮ್ಮ ರೂಮ್ ಇದೆ ಅಂತ. ಎಲ್ಲಿ 60 ತೆಗೀರಿ. ಇದು ನಮ್ಮ ರೂಮ್. ಇಲ್ಲಿ ಲೇಡೀಸ್ ಎಂಟ್ರಿ ಇಲ್ಲ ಈಗ. ಇಲ್ಲಿ ನೋಡ್ರಿ ಗಾಯ್ಸ್, ನಮ್ಮ ರೂಮಲ್ಲೇ ಢಮಾಮಿ ಅಂತಕ್ಕೆ. ಇಲ್ಲಿ ನಂಗೆ ಕೆಲಸ ಮಾಡಲಿಕ್ಕೆಲ್ಲ ಸಖತ್ತಾಗಿದೆ. ಸಂಜು ಚಾವಿ ಹಾಂ, ಚೆನ್ನಾಗಿದೆ ಗೈಸ್. ರೂಮು ಮಸ್ತಾಗಿದೆ, ವ್ಯವಸ್ಥೆ ಎಲ್ಲ ಮಸ್ತಾಗಿದೆ ಗೈಸ್. ಈಗ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಮಾಡ್ತೀನಿ ಗೈಸ್. ಈಗ ಎಲ್ಲ ಟೀಮವ್ರು ರೆಡಿಯಾಗಿ ಫಂಕ್ಷನಿಗೆ ಅಂತ ಬಂದಿದ್ದೇವೆ. ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ ಬರ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ನೋಡ್ರಿ ಕಾರ್, ಲಕ್ಸುರಿಯಸ್ ಕಾರ್ ಬರ್ತಾ ಇದೆ. 2 ಕಾರ್, ಒಂದು ಫಾರ್ಚುನರು, ಇನ್ನೊಂದು ಸುಜುಕಿ ಕಾರ್. ಬಂತು ಕಾರ್ ಬಂತು, ಸುಜುಕಿ ಕಾರ್. ಹೋಗ್ತೆ ಹಂಚ ಚಡ ಎಲ್ಲ ಕಾರಲ್ಲಿ ಹತ್ತಾ ಇದ್ದಾರೆ ಈಗ. ಎಲ್ಲ ಹತ್ತಿದ್ದೇವೆ ಕಾರಲ್ಲಿ. ಈಗ ಹೋಗುದು ಫಂಕ್ಷನ್ ಮಾಡಲಿಕ್ಕೆ. ಗೈಸ್ ಒಂದು ಗ್ಯಾರಂಟಿ ಕಾರ್ ಬಂದದೆ ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ. ಕಾರಲ್ಲಿ ಹೋಗ್ತಾ ಇದೆ ಈಗ ಫಂಕ್ಷನ್ ಮಾಡಲಿಕ್ಕೆ. ಇಲ್ಲಿ ನೋಡ್ರಿ ಎಲ್ಲ ಸೀರೆ ಉಟ್ಕೊಂಡು ತಯಾರಾಗಿದ್ದಾರೆ. ಗುಡ್ಡೋ ಇಲ್ಲ, ನಾನೇ ಅದು ಕೋಟೆ ಎಲ್ಲ ಕಾಣ್ತಾ ಉಂಟು. ಅದ್ರ ಹೆಸರು ಗೊತ್ತಿಲ್ಲ, ಅರ್ಧ ಉಂಟು. ಅದೆಲ್ಲ ಕಾಣ್ತಾ ಇದೆ, ನೋಡ್ತಾ ಇದ್ದೇವೆ. ಅವಾಗ ಒಂದ್ಸಲ ಇದು ನೋಡಿದ್ರಿ, ಸುಪ್ರೀಂ ಕೋರ್ಟ್ ನೋಡಾಯ್ತು ಗೈಸ್. ಈಗ ಇವತ್ತು ಇಂಡಿಯಾ ಗೇಟ್ ನೋಡಿ, ನಾಳೆ ಹೋಗ್ಬೇಕು ಹೇಳಿ ಉಂಟು. ಆ ಕಡೆ ಆಗ್ತದೆ ಅಂತದ್ದು. ಇವ್ರು ನೋಡ್ರಿ ಗೈಸ್, ಇವ್ರು ಫಾರ್ಚುನರ್ ಬರ್ಲಿಕ್ಕೆ ಆಸೆ ಮಾಡ್ತಾ ಇದ್ರು. ಆದರೆ ಸುಜುಕಿ ಕಾರಲ್ಲಿ ಕಳಿಸ್ಬಿಟ್ರಿ ಇವ್ರಿಗೆ. ನಾನು ಅನ್ಕೊಂಡಿದ್ದೆ ಗೈಸ್ ಫಾರ್ಚುನರ್ ಬಂದಿದ್ದದು ನಮಗೆ ಅಂತ ಅನ್ಕೊಂಡಿದ್ದೆ, ಬಟ್ ನೋ ಪ್ರಾಬ್ಲಮ್. ಅದಕ್ಕೆ ಹೇಳೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಇಲ್ಲಿ ನೋಡ್ರಿ ಗಾಯ್ಸ್, ಡೆಲ್ಲಿಲಿ ನಮ್ಮೂರಲ್ಲಿ ಇದ್ದಂಗೆ ಕಾರೆಲ್ಲ ಇರ್ತದೆ, ಜಾಸ್ತಿ ಅಂತ ಇರುವುದಿಲ್ಲ. ಡೆಲ್ಲಿ ಬರೋದು ನನಗೂ ಸ್ವಲ್ಪ ತ್ರಾಸ ಆಯಿತು. ಬಂದ ಮೇಲೆ ಫುಲ್ ಮಜಾ ಬರ್ತಾ ಇದೆ. ಗ್ಯಾರಂಟಿ ಕಾರಲ್ಲಿ ಈಗ ಹೋಗ್ತಾ ಇದೆ. AC ಎಲ್ಲ ಹಾಕೊಂಡು, ಗಿಚ್ಚು ಹಾಡೆಲ್ಲ ಹಾಕೊಂಡು ಮಸ್ತ್ ಹೋಗ್ತಾ ಇದೆ. ಒಂದ್ಸಲ ಟಾಟಾ ಎಸಿಯಲ್ಲಿ ಹೋಗಿದ್ದು ನಾವು ಫಂಕ್ಷನಿಗೆ. ಈಗ ಕಾರಲ್ಲಿ ಎಲ್ಲ ಮಜಾ ಹಾಕೋದು ನೋಡ್ರಿ ಗಾಯ್ಸ್. ಎಲ್ಲ ಸೈಲೆಂಟ್ ಇದ್ದಾರೆ, ಯಾಕಂದ್ರೆ ಸೈಲೆಂಟ್ ಮೋಸಮ್ ಥಂಡ. ಇಂಡಿಯಾ ಗೇಟ್ ನೋಡ್ಕೊಳ್ರು ಇಲ್ಲಿಂದಾನೆ ಕೈ ಮುಗಿರಿ. ಇಲ್ಲಿ ಬಂದು ಹೋಗ್ಬೇಕಂತ ಅನ್ಕೊಂತಿದ್ದೀವಿ. ನೋಡ್ರಿ ಇದೆಲ್ಲ ಕಾಣ್ತಾ ಇದೆ. ಈ ಕಪ್ಪಿಗೆ ತಲೆ ಕೂದಲಂದೇ ಕಾಣ್ತಾ ಇದೆ. ಇಲ್ಲಿ हाई कोर्ट, इसका पीछे हाई कोर्ट है. अभी जैसे भैया के कई बुक चंबांचो गए, चंबांचो रूप बास्केट बास्केट आंचो रूप को सुपर हे काय गाइस लोग गं रेले जल्ले हंग वही कबा यार गावाला सगळं गाचू करेक्ट दिसले करेक्ट गणपती. 1 hour later. ನಮ್ಮ ಫಂಕ್ಷನ್ ಈಗ ಒಂದು ಸೆಕ್ಷನ್ ಮುಗಿದಿದೆ. ಈಗ ಇನ್ನೊಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ಕೊಂಡು ಬರ್ತೀವಿ. ನಮಗೋಸ್ಕರ ಬಸ್ ಬುಕ್ ಮಾಡಿದ್ದಾರೆ, ಕಾಣಿಸುತ್ತೆ ನಮ್ಮ ಬಸ್. ಒಳ್ಳೆ RCB ಟೀಮ್ ಅವ್ರದ್ದು, ಕ್ರಿಕೆಟ್ ಟೀಮ್ ಅವ್ರ ಬಸ್ ಇದ್ದಂಗಿದೆ. ನೋಡೋಣ. ಹೌದು, ಒಳ್ಳೆ ಬಸ್ಸು, BA ಪ್ಲೇಯರ್ಸ್ ಬಸ್, ಮಸ್ತಿದೆ ಬಸ್ ನೋಡಿ ಗೈಸ್. ವ್ಯವಸ್ಥೆ ಅಂತೂ ಮಸ್ತ್ ಮಾಡಿದ್ದಾರೆ. ಇಲ್ಲಿ ನೋಡಿ AC ಎಲ್ಲ ಇದೆ, ತಣ್ಣ ಗಾಳಿ ಬರ್ತಾ ಇದೆ ಗೈಸ್. ಇದು
IGNCA ಫಂಕ್ಷನು ನಾನು ನೋಡ್ದಂಗೆ ಬೆಸ್ಟ್ ಫಂಕ್ಷನ್. ಯಾಕಂದರೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ನಾವು ಫೋಟೋ ಎಲ್ಲ ತೆಕ್ಕೊಂಡ್ರು. ಒಂದು ಸೆಷನ್ ನಡೀತು ಈಗ ಮಾನವ ಸಂಗ್ರಹಾಲಯದ ಬಗ್ಗೆ. ಅದನ್ನೆಲ್ಲ ಮುಗಿಸ್ಕೊಂಡು ನಮಗೆ ಸ್ವಲ್ಪ ರೆಸ್ಟ್ ಇಲ್ಲ ಆಗಿತ್ತು. ನಮ್ಮ ಫಂಕ್ಷನ್ ಇವತ್ತು ನೈಟೇ ಇದೆ, ಹಾಗಾಗಿ ಈಗ ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಒಂಥರ ವಿಂಡೋ ಇರೋದೇ ಕಾಣ್ತಾ ಇಲ್ಲ, ಸಕ್ಕತ್ತಾಗಿದೆ ಬಸ್. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಮ್ಮ ಜೊತೆ ಇನ್ನೊಂದು ಟೀಮ್ ಇದೆ, ಅದು ಮಣಿಪುರ್ ಎಲ್ಲ ಹೋಗಿ ನಮ್ಗೆ 2 ಟೀಮ್ ಇದ್ದೇವೆ. ಸಾಕಷ್ಟು ಜಾಗ ಖಾಲಿ ಇದೆ, ಇನ್ನು ದೊಡ್ಡ ಬಸ್ ಇದೆ ಗೈಸ್. ಡೆಲ್ಲಿಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಚೆನ್ನಾಗಿದೆ ಒಟ್ಟಾರೆ ವ್ಯವಸ್ಥೆ ಎಲ್ಲ. ಕಲ್ತಮ್ A few moments later. ನೋಡಿ ಊಟಕ್ಕೆ ಏನಿದೆ ಅಂತ. ಫಸ್ಟ್ ಬೆಳಗ್ಗೆ ತಿಂಡಿ ಮಾಡ್ತೀವಿ ಗೈಸ್. ನಾವು ನಾಷ್ಟಕ್ಕೆ ಬಂದಿದ್ದೀವಿ, ಇಲ್ಲೆಲ್ಲ ತಿಂದಾಯ್ತು. ಲಾಸ್ಟಿಗೆ ಎಗ್ ತಿಂತಾ ಇದ್ದೀವಿ ಈಗ. ನಾಷ್ಟ ಚೆನ್ನಾಗಿತ್ತು. ಹೆಂಗಿತ್ತು ನಾಷ್ಟ ಹೆಂಗಿತ್ತು? ಇವರಿಬ್ಬರಿಗೆ ನಾನೊಂದು ಹೆಸರು ಇಟ್ಟಿದ್ದೇನೆ. ಅವ್ರ ಹೆಸರು, ಆ ಕಡೆ ಕೂತರ ಹೆಸರು ಗಾಬ್ರಿಯಲ್ ಅಂತ. ಕೈ ಎತ್ರಿ, ಗಾಬ್ರಿಯಲ್. ಇವ್ರ ಹೆಸರು ಖಪ್ಟಿ ಅಂತೇಳಿ. ಇಬ್ಬರು ನನ್ನ ಸಿಸ್ಟರ್ಸ್. ಇವರು ಗಾಬ್ರಿಯಲ್ ಮತ್ತು ಖಪ್ಟಿ ಅಂತ ಇಬ್ಬರು ಸಿಸ್ಟರ್ಸ್. ಹೆಂಗಿದ್ದಾರೆ ನೋಡಿ. 6.5 hours later. One hour later. 2. ಫಂಕ್ಷನ್ ಎಲ್ಲ ಕೊಟ್ಟಾಯ್ತು, ತುಂಬ ಚಲೋವಾಗಿದೆ ಫಂಕ್ಷನ್. ಎಲ್ಲ ಬಂದು ಮಾತಾಡ್ಸಿದ್ದಾರೆ, ಎಲ್ಲ ಫೋಟೋ ಇಷ್ಟೊತ್ತು ಬಹಳ ಖುಷಿ ಆಯ್ತು. ದಿಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗಿದೆ. ಇಲ್ಲಿ ನಮ್ಮದೇ ಸಿಗಲ್ಲ. ತುಂಬ ಫಂಕ್ಷನ್ ಆಯ್ತು. ಈಗ ಊಟಕ್ಕೆ ಬಂದಿದ್ದೇವೆ. ಗೈಸ್ ಈಗ ಊಟಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನ. ಇಲ್ಲೊಂದು ಮಸ್ತ್ ಊಟ ಇದೆ, ಊಟ ಮಾಡಿ ಆಮೇಲೆ ಮಾಡ್ತೀವಿ. ಗೈಸ್ ಎಲ್ಲ ಚೆನ್ನಾಗಿದೆ, ಆದರೆ ಊಟ ಸರಿ ಊಟ ಸ್ವಲ್ಪ ತ್ರಾಸ ಆಗ್ತಾ ಇದೆ, ಬರ್ತಾನೆ ಇಲ್ಲ ಹಮಾರ ಫಾದರ್. ಗೈಸ್ ಇಲ್ಲಿ ನಾನೊಂದು ವಾಶ್ರೂಮಿಗೆ ಬಂದಿದ್ದೆ. ಇದು ವಾಶ್ರೂಮ್ ಅಥವಾ ಬೆಡ್ರೂಮ್ ಗೊತ್ತಾಗ್ತಿಲ್ಲ. ಈ ಥರ ಯಾರು ಮಾಡ್ತಾರೆ ಬೈ ವಾಶ್ರೂಮ್? ನೋಡಿ ಒಂದ್ಸಲ ಇಲ್ಲಿ ನೋಡಿ, ಫೋಟೋಸ್ ಎಲ್ಲ ಹಾಕಿದೆ. ಇಲ್ಲಿ ನೋಡಿ ವಾಶ್ರೂಮ್. Approximately 10 hours later. ಗೈಸ್ ಎಲ್ಲ ನಮ್ಮ ಫಂಕ್ಷನ್ ಎಲ್ಲ ಮುಗಿತು. ಈಗ ನಾವು ಇಲ್ಲಿ ಸ್ವಲ್ಪ ತಿರ್ಗಾಡೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ರೆಡ್ ಫೋರ್ಟಿಗೆ ಹೋಗ್ತೀವಿ. ನಾನಂತೂ ನೋಡಿಲ್ಲ, ಹೇಗಿರುತ್ತೆ ನೋಡೋಣ. ಬನ್ನಿ, ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ದೀವಿ, ನೋಡೋಣ. ಎಸ್
ನೋಡೋಣ ರೆಡ್ ಫೋರ್ಟ್. ಗೈಸ್ ರೆಡ್ ಫೋರ್ಟಿಗೆ ಬಂದಿದ್ದೀವಿ ನೋಡ್ರಿ. ಗೈಸ್ ನೋಡ್ರಿ ಕೆಂಪು ಕೋಟೆ ದಿಲ್ಲಿ ಹೇಗಿದೆ ಅಂತ, ಸಕ್ಕದಾಗಿದೆ ಗೈಸ್. ಎಷ್ಟು ನೋಡಿದ್ರು ಮತ್ತೆ ನೋಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಹೆಂಗ ಅನಿಸ್ತಾ ಇದೆ? ಗೈಸ್ ಈಗ ರೆಡ್ ಫೋರ್ಟ್ ಬಂದೇ ಇದ್ದೇನೆ ನಾನು, ನೋಡಿ ಚೆನ್ನಾಗಿದೆ, ತುಂಬ ಖುಷಿ ಆಯ್ತು ನೋಡಿ. ಫೋಟೋ ಹೊಡಿತೀನಿ ಅಂತ ಹೇಳಿದೆ, ಬ್ಲಾಗ್ ಮಾಡ್ತೀನಿ. ಗೈಸ್ ನಾವೀಗ ಎಲ್ಲಿದ್ದೀವಿ ಗೆಸ್ ಮಾಡಿ, ಯಾರಾದ್ರೂ ಗೆಸ್ ಮಾಡ್ತೀರಾ ಎಲ್ಲಿದ್ರು ಅಂತ? ಇಂಡಿಯಾ ಗೇಟಿಗೆ ಬಂದಿದ್ದೀವಿ ಗೈಸ್. ಇಂಡಿಯಾ ಗೇಟ್ ನೋಡ್ಬೇಕಂತ ಬಂದಿದ್ದೀವಿ. ಜೀವನದಲ್ಲಿ ಒಂದ್ಸರಿ ನೋಡ್ಬೇಕು ಇಂಡಿಯಾ ಗೇಟ್. ನೋಡೋಣ ಬನ್ನಿ, ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. Hours later. ಹಾಯ್ ಗಾಯ್ಸ್, ನಮಸ್ತೆ, ಎಲ್ಲ ಹೇಗಿದ್ದೀರಾ? ಇವತ್ತು 27. ಇವತ್ತು ನಾವೆಲ್ಲ ಡೆಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಹೋಗ್ಬೋದು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಒಳ್ಳೆ ಕ್ವಾಲಿಟಿ ಫಂಕ್ಷನ್ ಇತ್ತು, ಮತ್ತು ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು, ಏನೋ ನಮ್ಗೆ ಇಷ್ಟ ಆಯಿತು. ಈಗ ಬೆಳಿಗ್ಗೆ 6:30ಗೆ ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ರೂಮೆಲ್ಲ ಈಗ ಖಾಲಿ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಗೈಸ್, ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ಒಳ್ಳೆ ಫಂಕ್ಷನ್ ಇತ್ತು, ನಾನು ಮಾಡಿದ್ರಲ್ಲೇ ದೊಡ್ಡ ಫಂಕ್ಷನ್ ಇತ್ತು. ಆದರೆ ಡೆಲ್ಲಿಗೆ ವಿದಾಯ ಹೇಳೋ ಸಮಯ ಬಂದಿದೆ. ನೋಡೋಣ, ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಡೆಲ್ಲಿಗೂ ಬರೋಣ. ಇಲ್ಲೇ ಇವರು ಕರೀಲಿ ಮತ್ತು ಮುಂದಿನ ವರ್ಷ ಇದೇ ಫಂಕ್ಷನ್ ಅಂತ ನಾವು ಅಂದ್ಕೊತೀವಿ. ಸೊ ಸಿಗೋಣ ಕೆಳಗಡೆ ಹೋಗಿ. ಗೈಸ್ ಈಗ ಹೊರಡ್ತಾ ಇದ್ದೀವಿ ದಿಲ್ಲಿ ಬಿಟ್ಟು. ದಿಲ್ಲಿಗೆ ವಿದಾಯ ಹೇಳೋ ಸಮಯ. ಹೆಂಗೆ ಅನಿಸ್ತಾ ಇದೆ ದಿಲ್ಲಿನ ಬಿಟ್ಟು ಹೋಗ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಷ್ಟು ದಿನ ಬಂದಿದ್ದು. ಬಟ್ ಈಗ ಹೋಗ್ತಾ ಇದೀವಿ, ಬೇಜಾರಾಗ್ತಿದೆ. ಬಟ್ ಇನ್ನೊಂದ್ಸಲ ಬರ್ತೀವಿ ಅನ್ನೋ ಕಾನ್ಫಿಡೆಂಟು ಪಕ್ಕಾ ಇದೆ. ಥ್ಯಾಂಕ್ ಯು. ನೋಡೋಣ, ಇನ್ನೊಂದ್ಸಲ ಕರೆದ್ರೆ ಬರೋಣ ದಿಲ್ಲಿಗೆ. ಸದ್ಯಕ್ಕಂತೂ ದಿಲ್ಲಿಯಿಂದ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು ಫಂಕ್ಷನ್. ನಾನು ನೋಡಿದ ಫಂಕ್ಷನ್ಗಳಲ್ಲಿ ಬೆಸ್ಟ್ ಫಂಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ವ್ಯವಸ್ಥೆ ಅಷ್ಟೇ ಚೆನ್ನಾಗಿತ್ತು ಎಲ್ಲ, ಮತ್ತು ಲಾಂಗ್ ಇತ್ತು ಫಂಕ್ಷನ್, ಸುಮಾರು 6 ದಿನ ಚೆನ್ನಾಗಿತ್ತು. ನೋಡ್ಬೋದು ದಿವ್ಯಾ. ಓಯ್ ಹಲೋ ದಿವ್ಯಾ. ಇದು ಕಪ್ಟಿ. ಸ್ವಲ್ಪ हाय कर सगळ्यांनी हाय कर. बेजार होतं चेंज करू. ಗಾಡಿ ಬಂದಿದೆ, ಈಗ ಹತ್ಕೊಂಡು ಹೊರಡಬೇಕು. ಗಾಯ್ಸ್ ಅಂತೂ ಇಂತೂ ಫಂಕ್ಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ, ಗಾಡಿ ಮೇಲೆ ಕುಂತಿದ್ದೇವೆ. ಹೆಂಗನ್ಸ್ತು ಫಂಕ್ಷನ್ ಎಲ್ರಿಗೂ? ಓಯ್ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು. ಸೊ ದಿಲ್ಲಿ कौन सी गाड़ी है सर? यशवंतपुर संपर्क क्रांति है क्या? ಈಗ ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದ್ದೀವಿ ನಾವು. ಎಲ್ಲ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಆಯಿತು.